ನಮಸ್ಕಾರ. ತುಮಕೂರಿಂದ ಚಂದ್ರು. ನೋಡಿ, ಇದು ಮಹಾನಗರ ಪಾಲಿಕೆಯ ಒಳಗಡೆ ಏನು ಮಹಾನಗರ ಪಾಲಿಕೆ ನಮ್ಮ 35 ವಾರ್ಡನ್ನು ಆಳ್ವಿಕೆ ಮಾಡ್ತಾಯಿದ್ದಾರೋ ಅದರ ಹೆಡ್ ಕ್ವಾರ್ಟರ್ ಇದು ನೋಡಿ. ಅಂದರೆ ಇಲ್ಲಿ ಒಂದು ನಮ್ಮ ನೀರಿನ ಸರಬರಾಜು ಕೇಂದ್ರ ಇದೆ, ಅದರ ಪಕ್ಕದಲ್ಲೇ ನೋಡಿರಿ. ಇದು ನಾನು ತುಂಬ ದಿವಸದಿಂದ ಅವಾಗವಾಗ ಹೇಳ್ತಾನೆ ಇರ್ತೀನಿ, ಕ್ಲೀನ್ ಮಾಡಿರಿ ಸ್ವಾಮಿ. ನೋಡಿ, ಇದು ಪಾರ್ಕು ಕ್ಲೀನ್ ಜಾಗನೋ ಏನೋ ಗೊತ್ತಿಲ್ಲ. ನೋಡಿ, ಅಟ್ಲೀಸ್ಟ್ ಯಾವುದಾದ್ರು ಒಂದು ಬಿಲ್ಡಿಂಗ್ ಕಟ್ಟಿದರೆ ಇಲ್ಲಿ ಲಕ್ಷಾಂತರ ರೂಪಾಯಿ ಬಾಡಿಗೆ ಉಳಿಯುತ್ತೆ. ಸರ್ಕಾರದ ಬಿಲ್ಡಿಂಗ್ ಮಾಡಿದರೆ ಲಕ್ಷಾಂತರ ರೂಪಾಯಿ ಬಾಡಿಗೆ ಉಳಿಯುತ್ತೆ. ನೋಡಿ, ಇದೆಲ್ಲ ಎಷ್ಟು ಹಾವುಗಳೆಲ್ಲ ಓಡಾಡ್ತವೆ ಅಂದರೆ ಹೇಳ್ಬಾರ್ದು. ನಾನು ತುಂಬ ನೋಡಿದ್ದೀನಿ. ಇರಲಿ, ಬೇಸಿಗೆ ಟೈಮ್ನಲ್ಲಿ ಬಂದ್ರಂತೂ ಬಿಡ್ರಿ, ಎಲ್ಲ ಆಚೆ ಕಡೆನೇ ಇರ್ತವೆ. ಸುಮಾರು ಹಾವುಗಳು ನೋಡಿದ್ದೀನಿ ನಾನು. ಎಲ್ಲ ಥರದ ಹಾವುಗಳು ಕೂಡ ಇಲ್ಲಿ ಸಾಮಾನ್ಯ ನೋಡಿದ್ದೀನಿ. ನೋಡಿ, ಇದೆಲ್ಲ ನೋಡಿರಿ, ಟ್ಯಾಂಕು ನೋಡಿ. ನಾವು ಎಷ್ಟು ಬಾರಿ ಹೇಳಬೇಕು, ಸಾರ್ವಜನಿಕವಾಗಿ ನಾವು ಎಷ್ಟು ಸರಿ ಮನವರಿಕೆ ಮಾಡ್ಬೋದು, ಮನವಿ ಮಾಡ್ಬೋದು. ನೋಡಿ, ಇದು ನೀವೇ ನೋಡಿ, ಕಾಣ್ತಾಯಿದೆ, ಸ್ಪಷ್ಟವಾಗಿ ಕಾಣ್ತಾಯಿದೆ ನೋಡಿರಿ. ಎಲ್ಲ ಒಳ್ಳೆ ಪ್ರದೇಶ ಇದು. ಇವತ್ತು ಒಂದು ಅಡಿ 20,000 ರಿಂದ 25,000 ಸಾವಿರ ಕೊಟ್ಟು ಸಿಗಲ್ಲ ಅನ್ಸುತ್ತೆ ಇಲ್ಲಿ ಮಹಾನಗರ ಪಾಲಿಕೆ ಒಳಗಡೆ. ಯಾರು ಕೊಡ್ತಾರೆ? ಸರ್ಕಾರದವರು ಅದಕ್ಕೆ ಎಚ್ಚೆತ್ಕೊಂಡು ಇದನ್ನೆಲ್ಲ ಕ್ಲೀನ್ ಮಾಡಿಸಿ ಸ್ವಾಮಿ. ಕ್ಲೀನ್ ಮಾಡಿಸಿದ್ರೆ ನಿಮಗೆ ಒಳ್ಳೆಯದು. ನೋಡಿ, ಮಹಾನಗರ ಪಾಲಿಕೆ ಅಂತಂದರೆ ಸ್ಮಾರ್ಟ್ ಸಿಟಿ ಇನ್ವಾಲ್ವ್ಮೆಂಟ್. ಇದಕ್ಕೆ ಮಹಾನಗರ ಪಾಲಿಕೆಗೆ ಸ್ಮಾರ್ಟ್ ಸಿಟಿ ಇನ್ವಾಲ್ವ್ಮೆಂಟು. ದುಡ್ಡು ಬರುತ್ತೆ ಕ್ಲೀನಿಂಗಿಗೆ. ಈ ದುಡ್ಡು ಏನು ಮಾಡ್ತಾರೋ ಗೊತ್ತಿಲ್ಲ. ನೋಡಿರಿ, ಇದು ಗಾಂಧಿನಗರದ ರಸ್ತೆ. ಇಲ್ಲೂ ಕೂಡ ಅಷ್ಟೇ, 1ನೇ ಕ್ರಾಸ್, 2ನೇ ಕ್ರಾಸ್, 3ನೇ ಕ್ರಾಸ್ ಇವಕ್ಕೆ ಚರಂಡಿಗಳು ಇಲ್ಲ. ಪಾಪ ಅವ್ರು ಏನು ಮಾಡ್ತಾರೆ ಜನ? ನೀರು ನಿಲ್ತಾನೇ ಇರುತ್ತೆ. ಕೇಳಿದರೆ ಮಳೆದೊಂದು ಸಮಸ್ಯೆ ಹೇಳ್ತಾರೆ. ಮಳೆ ಬಿಟ್ಟರೆ ಬೇರೆ ಟೈಮಲ್ಲೂ ಆಗಲ್ಲ ಸ್ವಾಮಿ ಅಲ್ಲಿ ಬರಲಿಕ್ಕೆ ಹೋಗ್ಲಿಕ್ಕೆಲ್ಲವ. ಪಾಪ ಅಲ್ಲೆಲ್ಲ ಗಲೀಜಾಗ್ತಾ ಇರುತ್ತೆ, ಸೊಳ್ಳೆ. ಚರಂಡಿ ಇಲ್ಲ ಅಂತಂದ್ರೆ ನೀರು ಎಲ್ಲೋಗ್ಬೇಕು, ಗಲೀಜಲ್ಲಿ ಎಲ್ಲೋಗ್ಬೇಕು ಸ್ವಾಮಿ. ನೋಡಿ, ಇದನ್ನು ಒಂದು ಹೇಳಿ ಸಾಕಾಗೋಗಿದೆ. ನೋಡಿ, ಕೊನೆ ಪಕ್ಷ ಈ ಪಾರ್ಕ್ನಾದರೂ ಪಾರ್ಕ್ ಅಲ್ಲಪ್ಪ, ಇದು ಪಕ್ಕದ ಜಾಗ. ಇದು ನಿಮಗೆ ಏನಕ್ಕಾರ ಯೂಸ್ ಆಗುತ್ತೆ. ಇದು ಪಾರ್ಕ್ ಮಾಡೋದಕ್ಕಿಂತ ನೀವು ಯಾವುದಾದ್ರು ಒಂದು ಡೆವಲಪ್ಮೆಂಟು ಬಿಲ್ಡಿಂಗ್ ಮಾಡಿ, ಲಕ್ಷಾಂತರ ರೂಪಾಯಿ ನಿಮಗೆ ವರ್ಕೌಟ್ ಆಗುತ್ತೆ. ಸರ್ಕಾರಿ ಬಿಲ್ಡಿಂಗ್ ಮಾಡಿದರೆ ಹೊರಗಡೆ ಬಾಡಿಗೆ ಕೊಡ್ತಿರಲ್ಲ ಸರ್ಕಾರದವರು, ಅದನ್ನೆಲ್ಲ ತರಿಸಿ ಬಿಲ್ಡಿಂಗ್ನೆಲ್ಲ ಇಲ್ಲಿಗೆ ಹಾಕ್ಕೊಳ್ಳಿ, ತಪ್ಪೇನಿಲ್ಲ. ಎಷ್ಟೋ ಬಾಡಿಗೆ ಉಳಿಯುತ್ತೆ. ತಾವು ದಯಮಾಡಿ ನನ್ನ ಮನವಿ ಅಂತ ತಿಳಿತೀರೋ, ಇಲ್ಲ ಹೇಳ್ತಾ ಇದ್ದೇನೆ ಅಂತ ಅಂದ್ಕೊಂತಿರೋ, ಯಾವುದೋ ಒಂದು ಮಾಡಿ ಈ ಒಂದು ಕ್ಲೀನ್ ಮಾಡಿಸಿ ಇದನ್ನು ಉಪಯೋಗ ಮಾಡಿಕೊಳ್ಳಿ ಮಹಾನಗರ ಪಾಲಿಕೆಯವರೇ ಅಂತ ಹೇಳ್ಬಿಟ್ಟು ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಜೈ ಕರ್ನಾಟಕ, ಜೈ ಭಾರತ, ಜೈ ಭಾರತ.